ಫ್ರೆಂಡ್ಸ್, ನಮ್ಮ ವೇದಾಂತು SSLC ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಮಕ್ಕಳೇ, ನಾಳೆ ನಿಮ್ಮ ಮ್ಯಾಥಮೆಟಿಕ್ಸ್ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಇದೆ. ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕಾನ್ಫಿಡೆಂಟ್ ಆಗಿರ್ರಿ, ಚೆನ್ನಾಗಿ ಬರೀತೀರಾ ಕೂಡ. ಓಕೆ, ಸೊ ಈಗ ಮಕ್ಕಳೇ, ಸಾಕಷ್ಟು ಸೆಷನ್ಗಳನ್ನು ನೀವು ನೋಡ್ತಾ ಬಂದಿದ್ದೀರಾ. ನಾನು ತುಂಬಾ ಸೆಷನ್ಗಳಲ್ಲಿ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡಿಸ್ತಾನೂ ಬಂದಿದ್ದೀನಿ. ಅಂದ್ರೂ ಕಡೆ ಮೂಮೆಂಟಲ್ಲಿ ನಿಮ್ಮ ತಲೆಯಲ್ಲಿ ಇದ್ದೇ ಇರುತ್ತೆ, ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ, ಮ್ಯಾಮ್ ಯಾವ ರೀತಿ ಪ್ರಶ್ನೆ ಬರ್ಬೋದು, ನಾಳೆ ಏನೆಲ್ಲ ಪ್ರಶ್ನೆಗಳು ಬರುತ್ತೆ ಅನ್ನೋದು ಆ್ಯಸ್ ಎ ಸ್ಟೂಡೆಂಟ್ ನಿಮಗೆ ಕುತೂಹಲ ಇರುತ್ತೆ, ಎಕ್ಸ್ಪೆಕ್ಟೇಷನು ಇರುತ್ತೆ. ಆ ಒಂದು ಎಕ್ಸ್ಪೆಕ್ಟೇಷನ್ಗೆ ತಕ್ಕ ಹಾಗೆ ನಾನು ಪ್ರಶ್ನೆಗಳನ್ನು ಕೂಡ ಇವತ್ತು ನಾನು ತಂದಿದ್ದೀನಿ. ನಿಮಗೆ ಈ ಒಂದು ಕ್ವೆಶನ್ಗಳನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಈ ಒಂದು ಕ್ವೆಶನ್ಗಳನ್ನು ಲೈವಲ್ಲಿ ಬಂದು ನಾನು ಇವತ್ತು ಸಾಲ್ವ್ ಮಾಡಿಸ್ತೀನಿ. ಓಕೆನಾ? ಆಲ್ ರೈಟ್. ಈಗ ಮತ್ತೊಂದು ವಿಷಯ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ಇಲ್ಲಿ. ಅದೇನಪ್ಪ ಅಂದರೆ, ಇಲ್ಲಿ ತೋರಿಸ್ತಕ್ಕಂಥ ಪ್ರಶ್ನೆಗಳು ಮ್ಯಾಮ್ ಇದ್ದೇ ಪ್ರಶ್ನೆ ಬರುತ್ತಾ? ನೋ, ಅದೇ ರೀತಿ ಪ್ರಶ್ನೆ ಬರುತ್ತೆ. ಅಂದರೆ ಈಗ ಎಕ್ಸಾಂಪಲ್ ಕೊಡೋದಾದರೆ, ನಿಮಗೆ ಒಂದು ಪಾಲಿನೋಮಿಯಲನ್ನು ಕೊಟ್ಟು ಅದರ ಝೀರೋಸನ್ನು ಫೈಂಡ್ ಔಟ್ ಮಾಡಿರಿ ಅಂತ ಹೇಳ್ತಾರೆ. ಹಾಗೆ ಝೀರೋಸ್ ಆ್ಯಂಡ್ ಕೋಎಫಿಷಿಯೆಂಟ್ಸ್ ಆಫ್ ದ ಪಾಲಿನೋಮಿಯಲ್ನ ನಡುವೆ ಇರ್ತಕ್ಕಂಥ ರಿಲೇಷನ್ಶಿಪ್ಪನ್ನು ಫೈಂಡ್ ಔಟ್ ಮಾಡಿರಿ ಅಂತ ಕೇಳ್ತಾರೆ. ಸೊ ಈ ಒಂದು ಪ್ರಶ್ನೆ ಯೂಶಲಿ 3 ಮಾರ್ಕ್ಸಿಗೆ, ಹೌದಾ? ಸೊ ಇಲ್ಲಿ ಈ ಕ್ವೆಶನನ್ನು ಕೊಟ್ಟಾಗ ನೀವು ಸಾಲ್ವ್ ಮಾಡಲಿಕ್ಕೆ ಬರಬೇಕು ಅಂದರೆ ನಿಮಗೆ ಪ್ರಾಕ್ಟೀಸ್ ಆಗಿರಬೇಕು, ಹೌದಾ? ಪಾಲಿನೋಮಿಯಲ್ನ ಝೀರೋ ಫೈಂಡ್ ಔಟ್ ಮಾಡೋದು ಹೇಗೆ ಗೊತ್ತಿರಬೇಕು, ಕೋಎಫಿಷಿಯೆಂಟ್ಸ್ ಹಾಗೆ ಝೀರೋಸ್ಗಳ ರಿಲೇಷನ್ಶಿಪ್ಪನ್ನು ಹೇಗೆ ಡಿನೋಟ್ ಮಾಡ್ತೀರಾ ಗೊತ್ತಿರಬೇಕು. ಎಲ್ಲ ಮೆಥಡಾಲಜಿ ಗೊತ್ತಿತ್ತು ಅಂದರೆ ಪಾಲಿನೋಮಿಯಲ್ ಯಾವುದೇ ಕೊಡಲಿ ಅದನ್ನು ನೀವು ಆರಾಮಾಗಿ ಸಾಲ್ವ್ ಮಾಡ್ತೀರಾ. ಸೊ ನಾನು ನಿಮಗೆ ತೋರಿಸ್ತಕ್ಕಂಥ ಪ್ರಶ್ನೆಗಳ ಹಿಂದಿನ ಉದ್ದೇಶ ಏನಿರುತ್ತೆ ಅಂದರೆ, ನೋಡ್ರಪ್ಪ, ಈ ರೀತಿ ಪ್ರಶ್ನೆ ಬರುತ್ತೆ, ಹೌದಾ? ಎಕ್ಸ್ಪ್ರೆಷನ್ ಚೇಂಜ್ ಆಗಬಹುದು, ಆದರೆ ಕಾನ್ಸೆಪ್ಟ್ ಬಾಕಿ ಎಲ್ಲ, ಅಂದರೆ ಝೀರೋಸ್ ಫೈಂಡ್ ಔಟ್ ಮಾಡೋದಾಗಿರ್ಬೋದು, ಝೀರೋಸ್ ಆ್ಯಂಡ್ ಕೋಎಫಿಷಿಯೆಂಟ್ಸ್ನ ನಡುವೆ ಇರ್ತಕ್ಕಂಥ ರಿಲೇಷನ್ಶಿಪ್ ಆಗಿರ್ಬೋದು, ಇದೆಲ್ಲ ಸೇಮ್ ಕಾನ್ಸ್ಟೆಂಟ್ ಆಗಿ ಉಳಿದಿರುತ್ತೆ. ಅವ್ರು ಚೇಂಜ್ ಮಾಡೋದೇನು? ಪಾಲಿನೋಮಿಯಲ್. ಕರೆಕ್ಟ್ ಅಲ್ವಾ? ಸೊ ನಿಮಗೆ ಮೆಥಡಾಲಜಿ ಗೊತ್ತಿದ್ರೆ, ನೀವು ಸಾಕಷ್ಟು ಪ್ರಾಕ್ಟೀಸ್ ಮಾಡಿದರೆ, ಯಾವುದೇ ಪಾಲಿನೋಮಿಯಲ್ ಕೊಟ್ಟರು ನೀವು ಸಾಲ್ವ್ ಮಾಡುವಂಥ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಇರುತ್ತೆ. ಅದು ಬಿಲ್ಡ್ ಆಗಬೇಕು. ಸೊ ಇದೇ ಪ್ರಶ್ನೆ ಬರುತ್ತಪ್ಪ ಅಂತ ಹೇಳೋದು ದೊಡ್ಡದಲ್ಲ. ಆ್ಯಂಡ್ ಅಫ್ಕೋರ್ಸ್ ನಾ ಹೇಳೋದು ಇಲ್ಲ, ಯಾಕಂದರೆ ನಾನು ಆ ಒಂದು ಪ್ರಶ್ನೆ ಪತ್ರಿಕೆ ಅಥವಾ ಕ್ವೆಶನ್ ಪೇಪರನ್ನು ನಾನು ತಯಾರು ಮಾಡಿಲ್ಲ. ಆದರೆ ಈ ರೀತಿ ಪ್ರಶ್ನೆ ಬರುತ್ತೆ ಅನ್ನೋದನ್ನು ನಾನು ಹೇಳ್ಬೋದು. ಸೊ ಇದೇ ಪ್ರಶ್ನೆ ಬರುತ್ತೆ ಅಂದರೆ ವಿತ್ ಎಕ್ಸ್ಪ್ರೆಷನ್ ಸೇಮ್ ಇರಬೇಕಲ್ವಾ? ರೈಟ್? ಎಸ್. ಸೊ ಯಾವುದೇ ರೀತಿ ಎಕ್ಸ್ಪ್ರೆಷನ್ ಕೊಟ್ಟಿರಲಿ, ಯು ಶುಡ್ ಬಿ ಏಬಲ್ ಟು ಸಾಲ್ವ್ ಇಟ್. ಅದು ನಿಮಗೆ ಮೆಥಡಾಲಜಿ ಗೊತ್ತಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡನ್. ಇನ್ನು ಕೆಲವು ಪ್ರಶ್ನೆಗಳು ಅಂದರೆ ಪ್ರೂವ್ ಮಾಡೋದಾಗಿರ್ಬೋದು, ಡಿರೈವ್ ಮಾಡೋವಂಥದ್ದಾಗಿರ್ಬೋದು, ಅಂಥ ಪ್ರಶ್ನೆಗಳು ಯಾವಾಗಲೂ ಕಾಮನ್ ಆಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಅಂದರೆ ಆ ಒಂದು ಎಕ್ಸಾಂಪಲ್ ಥೇಲ್ಸ್ ಥೆರಮ್ ಅಂತ ಹೇಳೋದಾದರೆ, ಥೇಲ್ಸ್ ಥೆರಮನ್ನು ಸ್ಟೇಟ್ ಮಾಡೋದು ಸೇಮ್, ಹೌದಾ? ಅದರ ಒಂದು ಸ್ಟೇಟ್ಮೆಂಟ್ ಯಾವಾಗಲೂ ಒಂದೇ ರೀತಿ ಇರುತ್ತೆ, ಅದರ ಪ್ರೂವಿಂಗ್ ಕೂಡ ಕಾನ್ಸ್ಟೆಂಟ್ ಆಗೇ ಇರುತ್ತೆ. ಸೊ ಎಲ್ಲರೂ ಕೂಡ ಒಂದೇ ರೀತಿಯೇ ಬರೀತೀರಾ, ಒಂದೇ ರೀತಿ ಮಾರ್ಕ್ಸು ಸಿಗುತ್ತೆ. ಕರೆಕ್ಟ್ ಅಲ್ವಾ? ಎಸ್. ಇನ್ನು ಕೆಲವು ಪ್ರಶ್ನೆಗಳು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಆದರೆ ಆ ಯಾವುದೇ ರೀತಿ ಪ್ರಶ್ನೆಗಳು ಕೊಟ್ಟರೂ ಕೂಡ ಸಾಲ್ವ್ ಮಾಡುವಂಥ ಕೆಪಾಸಿಟಿ ನಿಮ್ಮಲ್ಲಿ ಬಿಲ್ಡ್ ಆಗಿರಬೇಕು. ಡನ್. ಆಲ್ ರೈಟ್. ಈಗ ನಾನು ಇಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. 2, 3, 4, 5 1 ಮಾರ್ಕ್ ಪ್ರಶ್ನೆಗಳನ್ನು ನಾನು ತಂದಿದ್ದೀನಿ. ನೋಡಿ, ಈ ಒಂದು ಪ್ರಶ್ನೆಗಳ PDF ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಕ್ಕಿರುತ್ತೆ. ಓಕೆ, ಆಲ್ ರೈಟ್. ಅಟ್ ದ ಸೇಮ್ ಟೈಮ್ ವಾಟ್ಸಪ್ ಗ್ರೂಪ್ ಇದೆ ಮಕ್ಕಳೇ, ನಮ್ಮ ವೇದಾಂತು SSLC ವಾಟ್ಸಪ್ ಗ್ರೂಪ್ ಇದೆ, ಅದರಲ್ಲೂ ಕೂಡ ನೀವು ಜಾಯಿನ್ ಆಗಬಹುದು. ನಿಮಗೆ ಈ PDF ಲಿಂಕ್ ಹಾಗೆ ಮಾಡ್ತಕ್ಕಂಥ ಲೈವ್ ಸೆಷನ್ನ ನೋಟ್ಸ್ ಕೂಡ ನಿಮಗೆ ನಂತರದಲ್ಲಿ ಸಿಗುತ್ತೆ. ಡನ್. ಅರ್ಥ ಆಗ್ತಿದೆ ಅಲ್ಲ? ಎಸ್. ಸೊ ಇಲ್ಲಿ ನೋಡಿ, 1 ಮಾರ್ಕಿಗೆ ಕೇಳಿದ್ದಾರೆ, ಜಸ್ಟ್ ಸ್ಟೇಟ್ ಮಾಡಿ ಅಂತ ಕೇಳಿದ್ದಾರೆ, ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್. ಕರೆಕ್ಟ್ ಅಲ್ವಾ? ಎಸ್. ಸೊ ಈ ರೀತಿ ಪ್ರಶ್ನೆ ಇರುತ್ತೆ. ಇನ್ನು 2 ಮಾರ್ಕ್ಸಿಗೆ ರೂಟ್ಸ್ ಆಫ್ ದ ಇಕ್ವೇಷನ್ನ ಫೈಂಡ್ ಔಟ್ ಮಾಡಿರಿ ಅಂತ ಕೇಳಿದ್ದಾರೆ, ಯೂಸಿಂಗ್ ಫ್ಯಾಕ್ಟರೈಸೇಷನ್ ಮೆಥಡ್. ಡನ್. ಇನ್ನು ಕೋಆರ್ಡಿನೇಟ್ಸ್ಗಳನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಕೇಳಿದ್ದಾರೆ. ಓಕೆ, ಎಸ್. ಸೊ ದೀಸ್ ಆರ್ ಆಲ್ ದ ಕ್ವೆಶನ್ಸ್. ಸೊ ಈ ಎಲ್ಲ ಪ್ರಶ್ನೆಗಳನ್ನು ನಾವು ಇವತ್ತು ಸಾಲ್ವ್ ಮಾಡ್ತಾ ಹೋಗೋಣ ಇವತ್ತಿನ ಸೆಷನಲ್ಲಿ. ಆಲ್ ರೈಟ್, ಫೈನ್. ಸೊ ಇದರ ಒಂದು PDF ಖಂಡಿತ ನಿಮಗೆ ಸಿಗುತ್ತೆ, ಮತ್ತು ಇದರ ಮೇಲೆ ಡೌಟ್ ಬೇಡವೇ ಬೇಡ. ಯು ವಿಲ್ ಡೆಫಿನೆಟ್ಲಿ ಗೆಟ್ ದ PDF ಆಫ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ಸ್. ಓಕೆ, ಫೈನ್. ಆಲ್ ರೈಟ್. ಸೊ ಎಲ್ಲರೂ ಕೂಡ ಈ ಪ್ರಶ್ನೆಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಸೋ ದಟ್ ಯು ವಿಲ್ ಬಿ ಹ್ಯಾವಿಂಗ್ ಎ ಕ್ಲಿಯರ್ ಐಡಿಯಾ ಯಾವ ರೀತಿ ಪ್ರಶ್ನೆ ಬರುತ್ತೆ, ಯಾವ ರೀತಿ ಇಲ್ಲ, ಹೌದಾ?
ಪ್ಯಾಟರ್ನ್ ಏನಿರುತ್ತೆ, ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಪ್ರಶ್ನೆಯಲ್ಲಿ ಅಂತ. ಆಲ್ರೆಡಿ ನೀವು ಒಂದು ಪ್ರಿಪ್ರೇಟರಿಯನ್ನು ಬರೆದಿದ್ದೀರಾ, ಯು ವಿಲ್ ಬಿ ಹ್ಯಾವಿಂಗ್ ಎ ಕ್ಲಿಯರ್ ಐಡಿಯಾ, ಹೌದಾ? ಬಟ್ ಸ್ಟಿಲ್ ನೀವು ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರೂ ಕಡಿಮೆನೆ. ಎಕ್ಸಾಮ್ ಮುಗಿಯೋ ತನಕ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು, ಸೊ ದ್ಯಾಟ್ ಯು ವಿಲ್ ಗೆಟ್ ಅ ಗುಡ್ ಸ್ಕೋರ್. ಆಲ್ ರೈಟ್, ಎಸ್. ಸೊ ಈ ಎಲ್ಲ ಪ್ರಶ್ನೆಗಳನ್ನು ನಾವು ಇವತ್ತಿನ ಲೈವ್ ಸೆಷನಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಡನ್. ಸೊ ಎಲ್ಲ ಮಾರ್ಕ್ಸಿನ ಪ್ರಶ್ನೆ ಇದೆ, 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್. ಓಕೆ, 5 ಮಾರ್ಕಿಂದು ನಿಮಗೆ ಗೊತ್ತೇ ಇದೆ, ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಬಿಟ್ಟರೆ ಬೇರೆ ಯಾವ ಚಾಪ್ಟ್ರಿಂದನೂ ಬರೋದಿಲ್ಲ. ಆಲ್ ರೈಟ್, ಎಸ್. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವೆಶನ್ಸ್ಗಳನ್ನು ಇವತ್ತಿನ ನಮ್ಮ ಸೆಷನಲ್ಲಿ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಐ ಬಿಲೀವ್ ಎಲ್ಲರೂ ಕೂಡ ಇವತ್ತಿನ ಈ ಒಂದು ಸೆಷನನ್ನು ಅಟೆಂಡ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ವಿತೌಟ್ ಫೇಲ್ ಎಲ್ಲರೂ ಕೂಡ ಇವತ್ತಿನ ಈ ಒಂದು ಸೆಷನನ್ನು ಜಾಯಿನ್ ಆಗಬೇಕು, ಲೈವ್ ಸೆಷನನ್ನು. ಓಕೆ, ಸಂಜೆ 4 ಗಂಟೆಗಿದೆ. ಆಲ್ ರೈಟ್, ಎಸ್. ಸೊ ದೀಸ್ ಆರ್ ಆಲ್ ದ ಕ್ವೆಶನ್ಸ್ ಅಂತ ಹೇಳ್ತಾ, ಮಕ್ಕಳೇ ಎಲ್ಲರೂ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಸುಲಭ ಆಗುತ್ತೆ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತಾ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಹೇಳ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ನಾವು ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ಒನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದ.